ವೀಕ್ಷಕರೇ, ಎಂದಿನಂತೆ ಇವತ್ತು ಕೂಡ ರಾಜ್ಯಮಟ್ಟದ ದಿನಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಮುಖವಾದಂತಹ ಸುದ್ದಿಗಳನ್ನು ಪ್ರಕಟ ಮಾಡಿದ್ದಾರೆ, ಯಾವೆಲ್ಲ ವಿಚಾರಗಳ ಬಗ್ಗೆ ಕೊಟ್ಟಿದ್ದಾರೆ, ಶಿಕ್ಷಣದ ವಿಚಾರವಾಗಿ, ಆರ್ಥಿಕ ವಿಚಾರವಾಗಿ, ಮಳೆ ವಿಚಾರವಾಗಿ ಹಾಗೂ ಹಬ್ಬ ಇದೆ, ಇನ್ನು ಹಬ್ಬದ ವಿಚಾರವಾಗಿ ಯಾವೆಲ್ಲ ಸುದ್ದಿಗಳನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ಈ ದಿನದ ಶುಭ ನುಡಿಯನ್ನು ನೋಡೋದಾದ್ರೆ, ವಿಜಯವಾಣಿ ಪೇಪರ್ ಅಲ್ಲಿ ವಿಘ್ನಗಳೇ ಬೇಡ ಎನ್ನುವುದಕ್ಕಿಂತ ಬಂದಂತಹ ವಿಘ್ನಗಳನ್ನು ನಿವಾರಿಸಿಕೊಳ್ಳುವಂತಹ ಶಕ್ತಿ ಕೊಡು ಎಂದು ಪ್ರಾರ್ಥಿಸುವುದು ಸೂಕ್ತ ಅನ್ನುವಂತಹ ಒಂದು ಶುಭ ನುಡಿಯನ್ನ ಇವತ್ತಿನ ವಿಜಯವಾಣಿ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಕೇವಲ ವಿಘ್ನಗಳು ಬೇಡವೇ ಬೇಡ ನಮ್ಮ ಜೀವನದಲ್ಲಿ, ಎಲ್ಲವೂ ಬರೀ ಖುಷಿಯಾಗಿ ಇರುತ್ತಾ, ಬರೀ ಸುಖದಲ್ಲಿಯೇ ಸಾಕ್ತಾ ಹೋಗೋದು ಬೇಡ. ಕೆಲವೊಂದು ವಿಚಾರಗಳನ್ನ ಕೂಡ ನಾವು ಅದೇ ರೀತಿಯಂತಹ ವಿಘ್ನಗಳನ್ನ ಕೊಟ್ಟರು ಕೂಡ ಅದನ್ನ ನಿರ್ವಹಿಸುವಂತಹ ಶಕ್ತಿ ನಮಗೆ ಕೊಡ್ಲಿ, ಆ ಒಂದು ಶಕ್ತಿಯನ್ನ ನಾವು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡೋಣ ಅನ್ನುವಂತಹ ಒಂದು ಶುಭ ನುಡಿಯನ್ನ ಇವತ್ತಿನ ವಿಜಯವಾಣಿ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಅಂತೆಯೇ ಇವತ್ತು ಎಲ್ಲ ದಿನಪತ್ರಿಕೆಯಲ್ಲಿ ಗಮನಿಸ್ತಾ ಹೋದ್ರೆ ಎಲ್ಲಾ ವಿಚಾರಗಳನ್ನ ನಾವು ನೋಡ್ತಾ ಹೋದ್ರೆ ಮುಖ್ಯವಾಗಿ ಕೊಟ್ಟಿರೋದು ಮಳೆಯ ವಿಚಾರವನ್ನ. ಮತ್ತೊಂದು ಕಡೆ ಅಂದ್ರೆ ರಾಜ್ಯಾದ್ಯಂತ ಇದೀಗ ಮಳೆಯ ಅಬ್ಬರ ಜೋರಾಗಿರುವಂತಹ ಹಿನ್ನೆಲೆ ಯಾವೆಲ್ಲ ಅನಾಹುತಗಳು ಸೃಷ್ಟಿಯಾಗಿದೆ, ಮಳೆ ಪ್ರಮಾಣ ಏನೆಲ್ಲ ಆಗಿದೆ, ಆ ಒಂದು ವಿಚಾರಗಳ ಬಗ್ಗೆ ಈ ದಿನ ಎಲ್ಲ ದಿನಪತ್ರಿಕೆಯಲ್ಲಿ ಪ್ರಮುಖವಾಗಿ ಪ್ರಕಟ ಮಾಡಿದ್ದಾರೆ. ಮತ್ತೊಂದು ಅದರ ಜೊತೆಗೆ ಗಣೇಶೋತ್ಸವ ಇವತ್ತಿರೋದ್ರಿಂದ ಆ ಒಂದು ಹಿನ್ನೆಲೆ ಈದ್ಗಾ ಮೈದಾನದಲ್ಲಿ ಭಾರಿ ಚರ್ಚೆ ಆಗ್ತಾ ಇತ್ತು. ಬೆಂಗಳೂರಿನ ಈದ್ಗಾ ಮೈದಾನ ಕೂಡ, ಇನ್ನು ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲೂ ಕೂಡ, ಇನ್ನು ಬೆಂಗಳೂರಿನ ಈದ್ಗಾ ಮೈದಾನದಲ್ಲಿ ಯಾಕಂದ್ರೆ ಕಳೆದ 200 ವರ್ಷಗಳಿಂದ ಯಾವುದೇ ರೀತಿಯಂತಹ ಆಚರಣೆಯನ್ನ ಮಾಡ್ತಾ ಇರಲಿಲ್ಲ, ಮತ್ತೆ ಆಚರಣೆ ಮಾಡೋದು ಬೇಡ, ಹಾಗಾಗಿ ಯಥಾಸ್ಥಿತಿಯಲ್ಲಿಯೇ ಸಾಗೋಣ ಅನ್ನುವಂತಹ ಒಂದು ಆದೇಶವನ್ನ ಇದೀಗ ಹೈಕೋರ್ಟ್ ನೀಡಿದೆ. ಆ ಒಂದು ವಿಚಾರದ ಬಗ್ಗೆ ಎಲ್ಲ ದಿನಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಂತಹ ಸಾಕಷ್ಟು ವಿಚಾರಗಳನ್ನ ಇನ್ನು ಹುಬ್ಬಳ್ಳಿಯಲ್ಲಿ ಕೂಡ ಈದ್ಗಾ ಮೈದಾನದ ವಿಚಾರದ ಬಗ್ಗೆ ಕೊಟ್ಟಿದ್ದಾರೆ. ಮತ್ತೊಂದು ಸೈಬರ್ ಕ್ರೈಮ್, ಈ ರೀತಿ ಸಾಕಷ್ಟು ವಿಚಾರಗಳ ಬಗ್ಗೆ ಹಾಗೂ ಹಬ್ಬ ಇರುವಂತಹ ಹಿನ್ನೆಲೆ KR ಮಾರ್ಕೆಟ್ ಇರಬಹುದು ಅಥವಾ ಮಾರುಕಟ್ಟೆಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಜನರ ಒಂದು ಖರೀದಿ ಭರಾಟೆ ಯಾವ ರೀತಿ ಇದೆ, ಆ ಎಲ್ಲ ವಿಚಾರಗಳ ಬಗ್ಗೆ ಈ ದಿನ ಪ್ರಮುಖವಾಗಿ ಎಲ್ಲ ದಿನಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು ಮುಖ್ಯವಾಗಿ ನಾವು ನೋಡೋದಾದ್ರೆ ವಿಜಯ ಕರ್ನಾಟಕ ಪೇಪರ್ ಅಲ್ಲಿ ಗಣೇಶೋತ್ಸವಕ್ಕೆ ಅನುಮತಿ ನಿರಾಕರಿಸಿದ ಸುಪ್ರೀಂ ಕೋರ್ಟ್, ಇನ್ನು ಚಾಮರಾಜಪೇಟೆ ಯಥಾಸ್ಥಿತಿ ಅನ್ನುವಂತ ಒಂದು ಹೆಡ್ಲೈನ್ ಅನ್ನ ವಿಜಯ ಕರ್ನಾಟಕದಲ್ಲಿ ಕೊಟ್ಟಿದ್ದಾರೆ. ನಾವು ನೋಡೋದಾದ್ರೆ ಸುದ್ದಿಯನ್ನ, ನಗರದ ಚಾಮರಾಜಪೇಟೆಯ ವಿವಾದಾತ್ಮಕ ಈದ್ಗಾ ಮೈದಾನಕ್ಕೆ ಸಂಬಂಧಪಟ್ಟಂತೆ ಯಥಾಸ್ಥಿತಿಗೆ ಆದೇಶವನ್ನ ನೀಡುವ ಮೂಲಕ ಸುಪ್ರೀಂ ಕೋರ್ಟ್ ಗಣೇಶೋತ್ಸವಕ್ಕೆ ಅನುಮತಿಯನ್ನ ನಿರಾಕರಿಸಿದೆ. ಗಣೇಶೋತ್ಸವಕ್ಕೆ ಅನುಮತಿಯನ್ನ ನೀಡಿ ಹೈಕೋರ್ಟ್ ನೀಡಿದಂತಹ ಆದೇಶವನ್ನ ಪ್ರಶ್ನಿಸಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಸಲ್ಲಿಸಿದಂತಹ ವಿಶೇಷ ಮೇಲ್ಮನವಿಯನ್ನ ಆಲಿಸಿದಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಇಂದಿರಾ ಬ್ಯಾನರ್ಜಿ ಹಾಗೂ AS ಓಕ್ ಮತ್ತು MM ಸುಂದರೇಶ್ ಅವರಿದ್ದಂತಹ ತ್ರಿಸದಸ್ಯ ಪೀಠ ಆದೇಶವನ್ನ ನೀಡಿದೆ. ಈ ಒಂದು ವಿಚಾರದ ಬಗ್ಗೆ ಇದೀಗ ಸಾಕಷ್ಟು ಚರ್ಚೆ ಹಾಗೂ ವಾದ ವಿವಾದಗಳು ಕೂಡ ಈದ್ಗಾ ಮೈದಾನದ ವಿಚಾರವಾಗಿ ನಡೀತಾ ಇತ್ತು. ಇನ್ನು ಗಣೇಶೋತ್ಸವಕ್ಕೆ ಈ ಹಿಂದೆ ಕೂಡ ಎಲ್ಲೋ ಒಂದು ಕಡೆ R ಅಶೋಕ್ ಅವರು ಇರಬಹುದು, ಸಾಕಷ್ಟು ಜನ ಒಂದು ಭರವಸೆಯನ್ನ ಕೂಡ ನೀಡಿದ್ರು, ಈ ಬಾರಿ ಗಣೇಶೋತ್ಸವಕ್ಕೆ ನಾವು ಒಂದಷ್ಟು ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತೇವೆ ಅಂತ. ಆದ್ರೆ ಇದೀಗ ಸ್ವತಃ ಹೈಕೋರ್ಟ್ ಒಂದು ಆದೇಶವನ್ನ ಹೊರಹಾಕಿದೆ. ಅಂದ್ರೆ ಇಷ್ಟು ವರ್ಷಗಳ ಕಾಲ ಯಾವ ರೀತಿ ಈದ್ಗಾ ಮೈದಾನದಲ್ಲಿ ಪರಿಸ್ಥಿತಿ ಇತ್ತು ಗಣೇಶ ಹಬ್ಬದ ಟೈಮಲ್ಲಿ, ಅದೇ ರೀತಿಯಂತಹ ಪರಿಸ್ಥಿತಿ ಕೂಡ ಮುಂದುವರಿಬೇಕಾಗುತ್ತೆ. ಈ ಬಾರಿ ನಾವು ಯಾವುದೇ ರೀತಿಯಂತಹ ಚೇಂಜಸ್ ಅನ್ನ ಮಾಡಲ್ಲ ಅಂತ ಇದೀಗ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಒಂದು ಆದೇಶವನ್ನ ಹೊರಹಾಕಿದೆ ಸರ್. ಆ ಒಂದು ವಿಚಾರದ ಬಗ್ಗೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಬಹಳ ಕುತೂಹಲವನ್ನು ಮೂಡಿಸಿರ್ತಕ್ಕಂಥ ವಿಚಾರ ಅದು. ಅಂದರೆ ಒಂದು ರೀತಿಯಲ್ಲಿ ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವವನ್ನು ಮಾಡಬೇಕೋ ಮಾಡಬಾರ್ದು, ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವವನ್ನು ಮಾಡಬೇಕೋ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಈ ವಿಚಾರ ಸಂಬಂಧಪಟ್ಟಂತೆ ಒಂದು ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷ BJP ಮತ್ತು ಪ್ರತಿಪಕ್ಷಗಳ ಒಂದು ನಾಯಕರ ನಡುವೆ ಆರೋಪ ಪ್ರತ್ಯಾರೋಪಗಳು ಕೂಡ ಸಾಕಷ್ಟು ನಡೀತಾ ಇತ್ತು. ಇದೀಗ ಈ ವಿಚಾರ ಒಂದು ಈ ರಾಜ್ಯದ ಪ್ರಮುಖ ಎಲ್ಲ ದಿನಪತ್ರಿಕೆಗಳಲ್ಲೂ ಮುಖಪುಟದಲ್ಲಿ ಬಂದಿರತಕ್ಕಂಥದ್ದು. ಅಂದರೆ ಕನ್ನಡಪ್ರಭದಲ್ಲಿ ಮುಖಪುಟದಲ್ಲಿ ಬೆಂಗಳೂರು ಈದ್ಗಾದಲ್ಲಿ ಗಣೇಶೋತ್ಸವಕ್ಕೆ ತಡೆ, ಯಥಾಸ್ಥಿತಿ ಕಾಯ್ದುಕೊಡಲು ಸುಪ್ರೀಂ ಸೂಚನೆ, ಹುಬ್ಬಳ್ಳಿ ಈದ್ಗಾದಲ್ಲಿ ಆಚರಣೆಗೆ ಹೈಕೋರ್ಟ್ ಅಸ್ತು ಅನ್ನೋದು ಕನ್ನಡಪ್ರಭದಲ್ಲಿ ಬಂದಿದ್ರೆ, ಉದಯವಾಣಿ ಪತ್ರಿಕೆಯಲ್ಲಿ ಈದ್ಗಾ ಮೈದಾನಗಳಲ್ಲಿ ಗಣೇಶೋತ್ಸವಕ್ಕೆ ಮನವಿ, ಇಲ್ಲಿಗೆ ಇಲ್ಲ ಅಲ್ಲಿಗೆ ಓಕೆ. ಅಂದರೆ ಇದು ಉದಯವಾಣಿಯಲ್ಲಿ ಬಂದಿರತಕ್ಕಂಥ ವಿಚಾರ. ಮತ್ತು ಇನ್ನು ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥದ್ದು ಈದ್ಗಾ ಚೌತಿಗಿಲ್ಲ ಅವಕಾಶ ಅನ್ನೋದು ಪ್ರಜಾವಾಣಿಯಲ್ಲಿ. ಅಂದರೆ ಪ್ರಮುಖವಾಗಿ ಅದರಲ್ಲೂ ಕೂಡ ಒಂದು ಸರ್ಕಾರಕ್ಕೆ ಒಂದು ಸವಾಲಿನ ಪ್ರಶ್ನೆ ಆಗಿತ್ತು, ಚಾಲೆಂಜಿಂಗ್ ಆಗಿತ್ತು, ಪ್ರೆಸ್ಟೀಜಿಯಸ್ ಆಗಿ ಕೂಡ ಸರ್ಕಾರ ತೆಗೆದುಕೊಂಡಿತ್ತು. ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವವನ್ನು ಮಾಡಿಯೇ ತೀರ್ತೀವಿ ಅನ್ನೋ ಒಂದು ಮಾತನ್ನು ಸಾಕಷ್ಟು BJP ಮುಖಂಡರು ಹೇಳ್ತಾ ಇದ್ರು, ಸಚಿವರು ಕೂಡ ಹೇಳ್ತಾ ಇದ್ರು. ಅಲ್ಲಿ ಯಾರ ಅಪ್ಪಣೆ ಸ್ವತ್ತು ಹಾಗೆ ಎಲ್ಲ ಸಾಕಷ್ಟು ಮಾತಿನ ಭರಾಟೆ ಸಾಕಷ್ಟು ಜೋರಾಗಿತ್ತು. ಆದರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು. ಆ ಮೇಲ್ಮನವಿಗೆ ಸುಪ್ರೀಂ ಕೋರ್ಟ್ 3 ಸದಸ್ಯ ನ್ಯಾಯಮೂರ್ತಿಗಳ ತಂಡ ಒಂದು ಸೂಚನೆಯನ್ನು ನಿರ್ದೇಶನವನ್ನು ನೀಡಿದೆ. ಅದೇನಂತಂದರೆ ಹುಬ್ಬಳ್ಳಿ ಬೆಂಗಳೂರಿನ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ
ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗಿ. ಅಂದರೆ 200 ವರ್ಷಗಳಿಂದಲೂ ಕೂಡ ಅಲ್ಲಿ ಯಾವುದೇ ಇಂಥ ಕಾರ್ಯಕ್ರಮಗಳು ನಡೆದಿಲ್ಲ ಅಂತಂದರೆ ನೀವು ಯಥಾಸ್ಥಿತಿಯನ್ನು ಯಾಕೆ ಕಾಯ್ದುಕೊಂಡು ಹೋಗಬಾರ್ದು ಅನ್ನೋ ಒಂದು ಸಲಹೆಯನ್ನು, ಸೂಚನೆಯನ್ನು, ನಿರ್ದೇಶನವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಅಂದರೆ ನಾವು ಮತ್ತೆ ಮೈದಾನದ ಅಕ್ಕಪಕ್ಕನೇ ಒಂದು ಗಣೇಶೋತ್ಸವವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಅಲ್ಲಿನ ಒಂದು ಸಾರ್ವಜನಿಕರು ಹೇಳಿದ್ದಾರೆ. ಆದರೆ ಆ ಮೈದಾನದಲ್ಲಿ ಗಣೇಶ ಉತ್ಸವ ಆಚರಣೆಯನ್ನು ಮಾಡಬೇಡಿ ಅನ್ನೋ ರೀತಿಯಲ್ಲೇ, ಅಂದರೆ ಈ ಹಿಂದೆ ಕೂಡ ಮಾಡ್ಕೊಂಬಂದಿಲ್ಲ, ಈಗ ಯಾಕೆ ಮಾಡ್ತೀರಿ, ಯಾವ ರೀತಿ ಇದೆಯೋ ಅದನ್ನೇ ನೀವು ಪಾಲಿಸ್ಕೊಂಡು ಹೋಗಿ ಅನ್ನೋದು. ಆದರೆ ಮತ್ತೊಂದು ಕಡೆ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವನ ಆಚರಣೆ ಮಾಡ್ತೀವಿ ಅನ್ನೋದು ಕೂಡ ಒಂದು ಹೈಕೋರ್ಟ್ನಲ್ಲಿ ವಿಚಾರ ಇತ್ತು. ಆದರೆ ಹೈಕೋರ್ಟ್ ಅದಕ್ಕೆ ಆಚರಣೆ ಮಾಡಿ ಅನ್ನೋ ತೀರ್ಮಾನವನ್ನು ನೀಡಿದೆ. ಅಂದರೆ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶೋತ್ಸವನ ಆಚರಣೆ ಮಾಡಿ ಅಂತ ಯಾವಾಗ ಹೈಕೋರ್ಟ್ ಹೇಳ್ತೋ ಅಲ್ಲಿಗೆ ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರ ಪಾಲಿಕೆ 3 ದಿನಗಳ ಕಾಲ ಗಣೇಶೋತ್ಸವನ ಅಲ್ಲಿ ಮಾಡಬೇಕು, ಗಣೇಶೋತ್ಸವನ ಪ್ರತಿಷ್ಠಾಪನೆ ಮಾಡಿ 3 ದಿನಗಳ ಕಾಲ ಗಣೇಶ ಉತ್ಸವವನ್ನು ಅಲ್ಲಿ ಮಾಡಬೇಕು ಅನ್ನೋ ತೀರ್ಮಾನ ಕೂಡ ಬಂದಿದೆ. ಅದು ಇದೀಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಅಲ್ಲಿ ಗಣೇಶ ಕೂಡ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಅನ್ನೋ ಸುದ್ದಿ ಕೂಡ ಇದೀಗ ಬಂದಿದೆ. ಅಂದರೆ ಒಟ್ಟಾರೆಯಾಗಿ ಒಂದು ಕಡೆ ಗಣೇಶೋತ್ಸವವನ್ನು ಮಾಡಿ ಅನ್ನೋ ವಿಚಾರ, ಮತ್ತೊಂದು ಕಡೆ ಇನ್ನೊಂದು ಕಡೆ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ. ಅಂದರೆ ಒಂದು ರೀತಿಯಲ್ಲಿ ಏನು ಹೋರಾಟ ಮಾಡ್ತಾಯಿದ್ರು ಗಣೇಶೋತ್ಸವಕ್ಕೆ, ಆಚರಣೆ ಮಾಡಲೇಬೇಕು ಅನ್ನೋ ಒಂದು ಹೋರಾಟವನ್ನು ಏನು ಮಾಡ್ತಾಯಿದ್ರು, ಆ ಹೋರಾಟಕ್ಕೆ ಸ್ವಲ್ಪ ಸಿಹಿ, ಅಲ್ಲಿ ಗಣೇಶೋತ್ಸವವನ್ನು ಮಾಡಬಾರ್ದು ಅನ್ನೋ ಒಂದು ಹೋರಾಟ ನಡೆದಿತ್ತು, ಅವ್ರಿಗೂ ಸ್ವಲ್ಪ ಸಿಹಿ. ಅಂದರೆ 50-50 ಇಲ್ಲಿ ಸಿಹಿ ಕಹಿನೂ ಕೂಡ ಒಬ್ಬರಿಗೆ ಒಂದು ವಿಚಾರದಲ್ಲಿ ಸಿಹಿ ಸಿಕ್ಕಿದೆ, ಇನ್ನೊಬ್ಬರಿಗೆ ಕಹಿ ಸಿಕ್ಕಿದೆ, ಇನ್ನೊಬ್ಬರಿಗೆ ಸಿಹಿ ಸಿಕ್ಕಿದೆ, ಇನ್ನೊಬ್ಬರಿಗೆ ಕಹಿ ಸಿಕ್ಕಿದೆ. ಅದೇನೇ ಇರಲಿ, ಎಲ್ಲೇ ಗಣೇಶೋತ್ಸವವನ್ನು ಮಾಡಬೇಕಂದ್ರೂ ಕೂಡ ಇಡೀ ಸಾರ್ವಜನಿಕರು ಇಂತಹ ಒಂದು ಉತ್ಸವಗಳಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ಆ ಒಂದು ಕಾರಣಕ್ಕಾಗಿಯೇ ಅದು ಯಾವುದೇ ಜಾತಿ, ಧರ್ಮ, ಯಾವುದೇ ಕೋಮು ಇರಲಿ, ಎಲ್ಲರೂ ಕೂಡ ಪಾಲ್ಗೊಳ್ಳಿ. ಅಂದರೆ ಸ್ವತಂತ್ರ ಸಂದರ್ಭದಲ್ಲಿ ದೇಶದ ಒಂದು ಸ್ವತಂತ್ರೋತ್ಸವ, ಸ್ವತಂತ್ರಕ್ಕಾಗಿ ಏನು ಹೋರಾಟ ನಡೆಯಿತು, ಅಂಥ ಒಂದು ಸಂದರ್ಭದಲ್ಲಿ ಬಾಲಗಂಗಾಧರನಾಥ್ ತಿಲಕ್ ಅವರು ಈ ಒಂದು ಗಣೇಶೋತ್ಸವವನ್ನು ಆಚರಣೆ ಮಾಡಿದರು ಮಹಾರಾಷ್ಟ್ರದಲ್ಲಿ. ಅಂದರೆ ಅದರ ಉದ್ದೇಶ ಇಷ್ಟೇ, ಎಲ್ಲ ಜನರೂ ಕೂಡ ಈ ಒಂದು ಉತ್ಸವಗಳಲ್ಲಿ ಪಾಲ್ಗೊಳ್ಳಿ, ಆ ಮೂಲಕ ರಾಷ್ಟ್ರಪ್ರೇಮ ಜಾಗೃತಿಯಾಗಲಿ, ರಾಷ್ಟ್ರಪ್ರೇಮ ಬಂತು ಅಂತ ನಾವು ಒಟ್ಟಾರೆಯಾಗಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಇದೆಲ್ಲ ಕೂಡ ಏಕತೆಯ ಸಂಕೇತ ಇವೆಲ್ಲ. ಅಂದರೆ ಎಲ್ಲರೂ ಕೂಡ ಇಂಥ ಒಂದು ಉತ್ಸವಗಳಲ್ಲಿ, ಇಂಥ ಒಂದು ಸಂಭ್ರಮಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಆಚರಣೆ ಮಾಡಿದ್ರೆ ನಮ್ಮಲ್ಲಿ ಮನಸ್ತಾಪಗಳು ದೂರ ಆಗ್ತವೆ, ನಾವೆಲ್ಲ ಕೂಡ ಒಗ್ಗಟ್ಟಾಗ್ತೀವಿ, ಒಗ್ಗಟ್ಟಾಗಿ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಬಹುದು ಅನ್ನೋ ಒಂದು ಕಾರಣಕ್ಕಾಗಿ ಇಂಥ ಉತ್ಸವಗಳನ್ನು ಆಚರಣೆ ಮಾಡಿದರು. ಆದರೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಒಂದು ಕಡೆ ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶ ಉತ್ಸವ ಮಾಡಬೇಕು ಅಂಥೇಳಿ, ಚಾಮರಾಜ ಈದ್ಗಾ ಮೈದಾನದಲ್ಲಿ ಬೇಡ ಅಂತೇನಿದೆ, ಅದೇನೇ ಇರಲಿ ಶಾಂತಿ ಸುವ್ಯವಸ್ಥೆ ಕೂಡ ಕಾಪಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಹೈಕೋರ್ಟ್ ಕೊಟ್ಟಿದೆ ಹುಬ್ಬಳ್ಳಿ ವಿಚಾರದಲ್ಲಿ. ಅದಕ್ಕೇನು ಕೂಡ ಸರ್ಕಾರ ಗಮನ ಕೊಡಬೇಕು, ಎಲ್ಲಿ ಉತ್ಸವ ಮಾಡಬೇಕು, ಎಲ್ಲಿ ಉತ್ಸವ ಮಾಡಬಾರ್ದು ಅನ್ನೋದು ಆಲ್ರೆಡಿ ತೀರ್ಮಾನ ಆಗಿದೆ. ಆದರೆ ಇದರ ನಡುವೆ ಎಲ್ಲಿಯೂ ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರದ ರೀತಿಯಂತೆ ಸಾರ್ವಜನಿಕರು ಕೂಡ ವರ್ತಿಸಬೇಕು, ಜೊತೆಗೆ ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ದಿವ್ಯ. ಎಸ್ ಸರ್, ನೆಕ್ಸ್ಟ್ ನಾವು ನೋಡೋದಾದ್ರೆ ಮಳೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಹುತೇಕ ಎಲ್ಲ ದಿನಪತ್ರಿಕೆಯಲ್ಲಿ ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ರಾಜ್ಯದಲ್ಲಿ ನಿಲ್ಲದ ಮಳೆ ಅನ್ನುವಂಥ ಒಂದು ಹೆಡ್ಲೈನ್ ಅನ್ನ ಇದೀಗ ಸಂಯುಕ್ತ ಕರ್ನಾಟಕ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಮಳೆ ವಿಚಾರವನ್ನೇ ಇದೀಗ ವಿಜಯವಾಣಿಯಲ್ಲೂ ಕೂಡ ಜಲಪ್ರಳಯ ಅನ್ನುವಂಥ ಒಂದು ಹೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಎಸ್ನ ಹಬ್ಬದ ಮುನ್ನ ಇದೀಗ ರಾಜಧಾನಿಯಲ್ಲಿ ಮಳೆ ಅಬ್ಬರ ಅನ್ನುವಂಥ ಒಂದು ಡಿಫ್ರೆಂಟ್ ಹೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ಗಣೇಶ ಹಬ್ಬದ ಮುನ್ನ ದಿನವೇ ರಾಜಧಾನಿ ಬೆಂಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆ ಜನರ ಸಂಭ್ರಮವನ್ನು ಕಸಿದುಕೊಂಡಿದೆ. ನಗರದ ತಗ್ಗು ಪ್ರದೇಶಗಳು ದ್ವೀಪದಂತಾಗಿತ್ತು. ಜನರು ಪರದಾಡ್ತಿದ್ದಾರೆ. ಬೆಂಗಳೂರು ನಗರದ ಹೊಸೂರು ರಸ್ತೆ ಹಾಗೂ ವೈಟ್ ಫೀಲ್ಡ್ ರಸ್ತೆ, ಮಡಿವಾಳ ರಸ್ತೆ, ವರ್ತುಲ ರಸ್ತೆ ಸೇರಿ ಹೆದ್ದಾರಿಗಳಿಗೆ ಸಂಪರ್ಕಿಸುವಂತಹ ಮಾರ್ಗಗಳೆಲ್ಲ ಕೂಡ ಮಳೆ ನೀರಿನಿಂದ ಸಂಚಾರ ದಟ್ಟಣೆ ಉಂಟಾಯಿತು. ಇನ್ನು ಹಬ್ಬಕ್ಕೆ ಊರಿಗೆ ಹೊರಟವರ ಪಾಡು ಹೇಳತೀರದಾಗಿತ್ತು. ಒಂದೇ ರಾತ್ರಿಯಲ್ಲಿ ಸರಾಸರಿ 75 ಮಿಲಿಮೀಟರ್ ಮಳೆ ಸುರಿದಿದೆ ಅನ್ನುವಂಥ ಒಂದು ವಿಚಾರವನ್ನ ಇದೀಗ ಎಲ್ಲ ದಿನಪತ್ರಿಕೆಯಲ್ಲಿ ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಆ ಹಬ್ಬದ ಹಿಂದಿನ ದಿನ ಮಳೆ ತಂದಂತಹ ಅಬ್ಬರ ಅಷ್ಟೊಂದು ಆಗಿದೆ. ಮತ್ತೆ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಸಾಕಷ್ಟು ಬಡಾವಣೆಗಳೆಲ್ಲವೂ ಕೂಡ ಜಲಾವೃತವಾಗುತ್ತೆ, ರಸ್ತೆಗಳೆಲ್ಲವೂ ಕೂಡ ಕೆರೆಯಂತೆ ಮಾರ್ಪಟ್ಟಿದೆ. ಇವೆಲ್ಲವೂ ಕೂಡ ನಮ್ಮ ರಾಜಧಾನಿಯಲ್ಲಿ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ನೋಡುವಂಥದ್ದು. ಇನ್ನು ಅದೇ ರೀತಿಯಾದಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ರೇನ್ಬೋ ಬಡಾವಣೆಗೆ ಜಲ ದಿಗ್ಬಂಧನ, ಜನರ ಪರದಾಟ. ರೇನ್ಬೋ ಬಡಾವಣೆಯಲ್ಲಿ ಕಳೆದ ಬಾರಿ ಯಾವಾಗ ಅತಿ ಹೆಚ್ಚು ಮಳೆಯಾಗಿತ್ತು ಆಗಲೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ಮತ್ತೆ ಈಗ ಅದೇ ಯಥಾಸ್ಥಿತಿಗೆ ನಿರ್ಮಾಣವಾಗಿದೆ. ಮತ್ತೆ ಇದೀಗ ಬೋಟ್ಗಳ ಮೂಲಕ
ಮೂಲಕವೇ ಸಂಚಾರ ಇರಬಹುದು ಅಥವಾ ಬೇಕಾಗಿರುವಂತಹ ವಸ್ತುಗಳಿರಬಹುದು. ಈ ರೀತಿಯಂತಹ ಪರಿಸ್ಥಿತಿ ಇದೀಗ ಮತ್ತೆ ನಿರ್ಮಾಣವಾಗಿರುವಂತದ್ದು. ಬೆಳಂದೂರು ರಸ್ತೆಯಲ್ಲಿ ಸಂಜೆವರೆಗೂ ಕೂಡ ಟ್ರಾಫಿಕ್ ಜಾಮ್. ಮತ್ತೊಂದು ಕಡೆ ಮಳೆ ಬಂತು ಅಂದ್ರೆ ಸಾಕು ಭಾರಿ ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಸೊ ಆ ಒಂದು ವಿಚಾರದ ಬಗ್ಗೆ ಅಂದ್ರೆ ಸಂಪೂರ್ಣವಾಗಿ ರಾಜಧಾನಿ ಸಾಕಷ್ಟು ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮತ್ತೆ ಹಬ್ಬದ ಹಿಂದಿನ ದಿನ ಇರೋದ್ರಿಂದ ಸಾಕಷ್ಟು ಜನ ಊರಿಗೆ ಹಾಗೂ ರಿಲೇಟಿವ್ಸ್ ಮನೆ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇರ್ತಾರೆ. ಅಥವಾ ಹಬ್ಬದ ಅಂದ್ರೆ ಯಾವೆಲ್ಲ ಇರ್ತಾರೆ ಹಣ್ಣು ಹಾಗೂ ಹೂವುಗಳ ಖರೀದಿ ವಿಚಾರವಾಗಿ ಸಾಕಷ್ಟು ಓಡಾಟವನ್ನು ನಡೆಸ್ತಾ ಇರ್ತಾರೆ. ಆದರೂ ಕೂಡ ಇದೀಗ ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅನ್ನುವಂಥ ಒಂದು ವಿಚಾರ ಬಗ್ಗೆ. ಹಾಗೂ ಮಹದೇವಪುರದ 10ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನು ಅಪಾರ್ಟ್ಮೆಂಟ್ಗಳಿಗೂ ಕೂಡ ಇದೀಗ ಮಳೆ ನೀರು ನುಗ್ಗಿರುವಂಥದ್ದು ಸಂಪೂರ್ಣವಾಗಿ ಜಲಾವೃತವಾಗಿದೆ ಅನ್ನುವಂಥ ವಿಚಾರವನ್ನು ಇದೀಗ ಎಲ್ಲ ದಿನಪತ್ರಿಕೆಯಲ್ಲಿ ಪ್ರಮುಖವಾಗಿ ಕೊಟ್ಟಿರುವಂಥದ್ದು. ವೀಕ್ಷಕರೇ, ಮತ್ತಷ್ಟು ಸುದ್ದಿನಾಗಲೇ ಮಳೆಯ ವಿಚಾರವನ್ನ ನಾವು ನೋಡ್ತಾ ಇದ್ವಿ. ಇನ್ನು ಎಲ್ಲ ದಿನಪತ್ರಿಕೆಯಲ್ಲಿ ಮಳೆ ವಿಚಾರವನ್ನ ಕೊಟ್ಟಿದ್ದಾರೆ. ಇನ್ನು ಅಂತ್ಯ ವಿಜಯ ಕರ್ನಾಟಕದಲ್ಲೂ ಕೂಡ ಮಳೆಯ ಆರ್ಭಟಕ್ಕೆ ಬದುಕು ನೀರು ಪಾಲು, ನಗರದ ಹೊರವಲಯದಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮಕ್ಕೆ ಮಂಕು, ರಸ್ತೆಯ ಮೇಲೆ ವಾಹನಗಳು ಮುಳುಗುವಷ್ಟು ನೀರು ಅನ್ನುವಂಥ ಒಂದು ಹೆಡ್ಲೈನ್ ಅನ್ನ ವಿಜಯ ಕರ್ನಾಟಕದಲ್ಲೂ ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಮಳೆಯಿಂದಾಗಿ ಇದೀಗ ಹೊಳೆಯಂತಾದಂತಹ ವರ್ತುಲ ರಸ್ತೆ ಮತ್ತೆ ಅಪಾರ್ಟ್ಮೆಂಟ್ಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸಾಕಷ್ಟು ಮರಗಳು ದಾರಿಗೆ ಉರುಳಿವೆ. ಇನ್ನು ಕೋಡಿ ಹರಿದ ಕೆರೆಗಳು ಕೂಡ ಸಾಕಷ್ಟಿವೆ. ಈ ಎಲ್ಲ ವಿಚಾರಗಳನ್ನ ಇದೀಗ ಕೊಟ್ಟಿರುವಂತದ್ದು. ಎಸ್ನ ಮಳೆರಾಯನ ರೌದ್ರಾವತಾರಕ್ಕೆ ರಾಜಧಾನಿ ವಿಶೇಷವಾಗಿ ಹೊರವಲಯದ ಜನರ ಬದುಕು ಮೂರಾಬಟ್ಟಿಯಾಗಿದ್ದು, ವರುಣದೇವ ಗೌರಿ ಗಣೇಶ ಹಬ್ಬದ ಸಂಭ್ರಮವನ್ನೇ ಕಸಿದಿದ್ದಾನೆ. ಇನ್ನು ಸೋಮವಾರ ಸುರಿದಂತಹ ಧಾರಾಕಾರ ಮಳೆಗೆ ರಾಜಧಾನಿಯ ಹಲವು ಬಡಾವಣೆಗಳು ಮುಳುಗಡೆಯಾಗಿದ್ದು, ಜನರ ಬದುಕು ಬೀದಿಗೆ ಬಿದ್ದಿದೆ. ಎಸ್ನ ನಂದಿನಿ ಲೇಔಟ್ ಮುಖ್ಯ ರಸ್ತೆ ಬದಿಯ ಮನೆಯೊಂದರ ಮೇಲೆ ಮರ ಉರುಳಿ ಬಿದ್ದಿದೆ. ಮರದ ಜೊತೆಗೆ ವಿದ್ಯುತ್ ಕಂಬಗಳು ಉರುಳಿವೆ. ಇನ್ನು ಮಲೇಶ್ವರ ಮುಖ್ಯ ರಸ್ತೆ ಪಾದಾಚಾರಿ ಮಾರ್ಗದಲ್ಲಿನ ಬೃಹತ್ ಮರ ಧರೆಗೆ ಉಳಿದಿದ್ದು, ಗೌರಿ ಗಣೇಶ ಹಬ್ಬಕ್ಕೆ ರೈತರು ಮಾರಾಟವನ್ನ ಮಾಡಲು ತಂದಿದ್ದಂತಹ ಬಾಳೆ ಕಂದು ಹಾಗೂ ಹಣ್ಣುಗಳು ಮತ್ತು ಮಾವಿನ ಸೊಪ್ಪು ಮರದ ಕೆಳಗೆ ಸಿಲುಕಿ ಹಾಳಾಗಿವೆ. ಇವೆಲ್ಲವೂ ಕೂಡ ಮಳೆಯಿಂದ ಆಗಿರುವಂತಹ ಅವಾಂತರ. ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಲ್ಲೂರು ಹಳ್ಳಿ ಕೆರೆ ಕೋಡಿ ಬಿದ್ದಂತಹ ಪರಿಣಾಮ ನಲ್ಲೂರು ಹಳ್ಳಿ ಗ್ರಾಮದ ವಿಕ್ಟೋರಿಯಾ ವ್ಯೂ, ಜೈ ಅಪಾರ್ಟ್ಮೆಂಟ್ ಹಾಗೂ ಬಿಎಂ ಅಪಾರ್ಟ್ಮೆಂಟ್, ಸಂಜೀವಿನಿ ಅಪಾರ್ಟ್ಮೆಂಟ್, ಬೋರ್ವೆಲ್ ರಸ್ತೆಯ ಎಸ್ಎಸ್ ಫೆಸಿಲಿಟಿ ಹೋಮ್ಸ್, ಶ್ರೀನಿವಾಸ್ ಅಪಾರ್ಟ್ಮೆಂಟ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಮತ್ತೊಂದು ಕಡೆ ನಾಗವಾರದಲ್ಲಿ ರಾಜಕಾಲುವೆ ಪಕ್ಕದಲ್ಲಿರುವಂತಹ ಮನೆಗಳ ಗೋಡೆ ಕುಸಿದು ಅದೃಷ್ಟವಶಾತ್ 2 ಕುಟುಂಬಗಳು ಪ್ರಾಣಾಪಾಯದಿಂದ ಪಾರಾಗಿದೆ. ಇನ್ನು ರಾಜಕಾಲುವೆಗೆ ಹೊಂದಿಕೊಂಡಿದ್ದಂತಹ 2 ಮನೆಗಳಲ್ಲಿ 2 ಕುಟುಂಬಗಳು ವಾಸವಾಗಿದ್ವು. ಸತತ ಮಳೆಯಿಂದ ಮನೆಯ ಗೋಡೆಗಳು ಶೀತಲಗೊಂಡು ರಾತ್ರಿ ಏಕಾಏಕಿ ಕುಸಿದಿವೆ. ಎಲ್ಲಾ ವಿಚಾರಗಳ ಬಗ್ಗೆ ಅಂದ್ರೆ ರಾಜ್ಯದಲ್ಲಿ ಆಗಿರುವಂತಹ ಅನಾಹುತಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್. ನಿಜಕ್ಕೂ ಕೂಡ ನವ್ಯ, ಈ ಮಳೆ ಹಾನಿ ಏನಿದೆ, ಅಪಾರ ಮಳೆ, ಎಲ್ಲ ರಾಜ್ಯವ್ಯಾಪಿ ಸಾಕಷ್ಟು ಮಳೆ ಸುರಿತಾ ಇದೆ. ಸುರಿದು ಬಹಳ ಒಂದು ನಷ್ಟವನ್ನು ಉಂಟು ಮಾಡಿದೆ ಅಂತ ಹೇಳ್ಬೋದು. ಅಂದರೆ ಪ್ರಕೃತಿ ವಿಕೋಪ, ಅತಿವೃಷ್ಟಿ ಆದರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಪ್ರಮುಖವಾಗಿ 2 ತಿಂಗಳಲ್ಲಿ ಏನು ಸುರಿದಿರ್ತಕ್ಕಂಥ ಈ ಒಂದು ಮಳೆಗೆ 96 ಜನ ಮೃತಪಟ್ಟಿದ್ದಾರೆ. 7,548 ಕೋಟಿ ರೂಪಾಯಿಯಷ್ಟು ನಷ್ಟವಾಗಿದೆ. ಅಂದರೆ 22,734 ಕಿಲೋಮೀಟರ್ ರಸ್ತೆ ಹಾಳಾಗಿದೆ. ಅಂದರೆ ಈ ವಿಚಾರ ಖುದ್ದು ಕಂದಾಯ ಸಚಿವ ಆರ್ ಅಶೋಕ್ ಅವರು ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಈ ಒಂದು ವಿಚಾರ ರಾಜ್ಯದ ಪ್ರಮುಖ ಎಲ್ಲ ಪತ್ರಿಕೆಗಳಲ್ಲೂ ಬಂದಿರತಕ್ಕಂಥದ್ದು. ಅಂದರೆ ಇಲ್ಲಿ 1,471 ಸೇತುವೆಗಳು ಹಾಳಾಗಿದೆ, 199 ಕೆರೆಗಳಿಗೆ ಹಾನಿಯಾಗಿದೆ, 1,012 ಕೋಟಿ ನಮಗೆ ನಷ್ಟ ಪರಿಹಾರವನ್ನು ತುಂಬಿಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಮನವಿ ಮಾಡಿದೆ. ಅಂದರೆ ಬೆಂಗಳೂರು ಆಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ಬೆಂಗಳೂರು ಮೈಸೂರು ಹೈವೇ ಆಗಿರ್ಬೋದು, ಅಂದರೆ ರಾಜ್ಯದ ಎಲ್ಲ ಪ್ರಮುಖ ಭಾಗಗಳಲ್ಲೂ ಕೂಡ ಸುರಿದಿರ್ತಕ್ಕಂಥ ವ್ಯಾಪಕ ಮಳೆಗೆ ಇಲ್ಲೇ ಗೊತ್ತಾಗುತ್ತೆ. ಅಂದರೆ 22,734 ಕಿಲೋಮೀಟರ್ ಹಾಳಾಗಿದೆ ಅಂತಂದರೆ, 96 ಜನ ಮೃತಪಟ್ಟಿದ್ದಾರೆ ಅಂತಂದರೆ, 1,471 ಸೇತುವೆ ಹಾಳಾಗಿದೆ ಅಂತಂದರೆ ನಿಜಕ್ಕೂ ಕೂಡ ಇದು ಒಂದು ರೌದ್ರ ನರ್ತನ ಅಂತ ಹೇಳ್ಬೋದು. ಮಳೆರಾಯನ ಒಂದು ರೌದ್ರ ನರ್ತನ ಅಂತ ಹೇಳ್ಬೋದು. ಒಂದು ಕಡೆ ಗಣೇಶ ಹಬ್ಬ ಇದೆ, ಹಬ್ಬವನ್ನು ಕೂಡ ಸಂಭ್ರಮಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಂಥ ಒಂದು ಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಸರ್ಕಾರ ಕೂಡ ಎಚ್ಚೆತ್ಕೋಬೇಕು. ಈಗ ನೋಡಿ, ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಅಪಾರ್ಟ್ಮೆಂಟ್ಗಳು ನೀರಿನಲ್ಲಿ ತೇಲ್ತಾ ಇವೆ. ಅಂದರೆ ರಸ್ತೆಗಳೇ ನದಿಗಳಾಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ. ಅಂದರೆ ಇದಕ್ಕೆ ಬೆಂಗಳೂರಲ್ಲಿ ಎಲ್ಲಿ ನೋಡ್ತರಲ್ಲಿ ರಸ್ತೆ ರಿಪೇರಿ, ರಸ್ತೆ ಕಾಮಗಾರಿ ಆಗ್ತಾ ಇದೆ. ಒಂದು ಕಡೆ ಕಾಮಗಾರಿ ಮಾಡ್ತಾ ಹೋದರೆ ಇನ್ನೊಂದು ಕಡೆ ಕಾಮಗಾರಿ ಮಾಡಬಾರ್ದು. ಈ ಎಲ್ಲ ಕಡೆನೂ ಒಂದು ರೀತಿಯಲ್ಲಿ ಕಾಮಗಾರಿ ಹೆಸರಲ್ಲಿ ಬೆಂಗಳೂರೇ ದಿಗ್ಬಂಧನ ಆಗಿಬಿಟ್ಟಿದೆ. ಎಲ್ಲ ರಸ್ತೆ, ಯಾವುದೇ ಒಂದು ಮೂಲೆ ಗಲ್ಲಿಗೆ ಹೋಗಿ ಒಂದು ಪ್ರಮುಖ ರಸ್ತೆಗೆ ಬನ್ನಿ, ಎಲ್ಲ ರಸ್ತೆಗಳು ಕೂಡ ರಿಪೇರಿ ಆಗ್ತಾ ಇದೆ. ಅಲ್ಲಿ ಫುಟ್ಪಾತ್ ಅಗದಿದ್ದಾರೆ, ಇಲ್ಲಿ ಚರಂಡಿಗೆ ಏನೋ ಪೈಪ್ ಹಾಕ್ತಾ ಇದ್ದಾರೆ, ಇಲ್ಲಿ ಚರಂಡಿ ಅಗದಿದ್ದಾರೆ. ಅಂದರೆ ಹೀಗೆ ಮಾಡ್ತಾ ಹೋದರೆ ಮತ್ತು ಅದು ನೀರು ಎಲ್ಲಿಗೆ ಹೋಗಬೇಕು ಅಂತ.
ಒಂದು ರೀತಿಯಲ್ಲಿ ಮಾರ್ಕೆಟಲ್ಲಿಯೂ ನೀರು, ಅಪಾರ್ಟ್ಮೆಂಟ್ಗಳಲ್ಲೂ ನೀರು, ಮನೆಗಳಲ್ಲೂ ನೀರು, ರಸ್ತೆಗಳಲ್ಲೂ ನೀರು. ಅಂದರೆ ಸರ್ಕಾರ ಏನು ಮಾಡ್ತಾ ಇದೆ, BBMP ಏನು ಮಾಡ್ತಾ ಇದೆ, ವರ್ಷಕ್ಕೆ 10,000 ಕೋಟಿ ಬಜೆಟ್ ಇರುತ್ತೆ BBMP. ಇಂಥ ಸಂದರ್ಭದಲ್ಲಿ ರಾಜ್ಯ ಕಾಲುವೆಗಳನ್ನು ಕ್ಲೀನ್ ಮಾಡಲ್ಲ, ಸಣ್ಣ ಪುಟ್ಟ ಕಾಲುವೆಗಳನ್ನು ಕ್ಲೀನ್ ಮಾಡಲ್ಲ, ಚರಂಡಿಗಳನ್ನು ದುರಸ್ತಿ ಮಾಡಲ್ಲ, ಏನು ಮಾಡಲ್ಲ. ಮಳೆ ಬಂತು ಅಂದ ತಕ್ಷಣ ಈ ಫುಟ್ಪಾತನ್ನು ಕೀಳ್ತಾರೆ, ಇನ್ನೊಂದು ಕಡೆ ಫುಟ್ಪಾತ್ ಹಾಕ್ತಾರೆ, ಎಲ್ಲ ಅರ್ಧಂಬರ್ಧ ಮಾಡಿ ಹಾಗೆ ಬಿಟ್ಟು ಹೋಗ್ತಾರೆ. ಅಂದರೆ ಒಂದು ರೀತಿಯ ಎಲ್ಲ ಕೂಡ ಜವಾಬ್ದಾರಿಯನ್ನು ಸ್ಥಳೀಯ ಜನಪ್ರತಿನಿಧಿಗಳು ಮರೆತು ಬಿಟ್ಟಿದ್ದಾರೆ, ಸರ್ಕಾರಗಳು ಕೂಡ ಮರೆತು ಬಿಟ್ಟಿದೆ. ಯಾವುದೇ ಒಂದು ಬೇಕಾಬಿಟ್ಟಿಯಾಗಿರ್ತಕ್ಕಂಥ ವಿಚಾರವನ್ನು ಕೈಗೆತ್ಕೊಳ್ಳೋದು, ಅದರಲ್ಲಿನೇ ಕಾಲಹರಣ ಮಾಡೋದು. ಅಂದರೆ ಜನಗಳಿಗೆ ಯಾವುದು ಉಪಯೋಗಿಲ್ವೋ ಆ ವಿಚಾರದ ಬಗ್ಗೆ ಯಾರೂ ಮಾತನಾಡಲ್ಲ. ಮಾಂಸ ತಿಂದು ದೇವಸ್ಥಾನಕ್ಕೆ ಹೋದ್ರೆ, ಅದಕ್ಕೆ ಹೋದ್ರೆ, ಇದಕ್ಕೆ ಹೋದ್ರೆ, ಅಲ್ಲಿ ಇದನ್ನು ಮಾಡ್ಬೇಕಾ, ಇಲ್ಲಿ ಇದನ್ನು ಮಾಡ್ಬೇಕಾ ಅಂದರೆ ಜಾತಿ ಧರ್ಮಗಳನ್ನ ವಿಚಾರ ಇಟ್ಕೊಂಡು ಮಾತನಾಡಿ ಟೈಮ್ ಪಾಸ್ ಮಾಡ್ತಾರೆ. ಬಿಟ್ಟರೆ ಬೆಂಗಳೂರಲ್ಲಿ ನೋಡಿ ಎಲ್ಲ ಕಡೆನೂ ಕೂಡ ರಸ್ತೆ ಗುಂಡಿ ಬಿದ್ದಿದೆ, ರಸ್ತೆಗಳು ನೀರು ನಿಂತಿದೆ, ಜನ ಪರದಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಸಚಿವರು, ಶಾಸಕರು ವಿಧಾನಸೌಧಕ್ಕೆ ಹೋದ್ರೆ ಒಬ್ರು ಸಚಿವರು ಸಿಗಲ್ಲ. ಅಲ್ಲಿ ಎಲ್ಲಿರ್ತಾರೋ, ಉಸ್ತುವಾರಿ ಜಿಲ್ಲೆಗಳಲ್ಲೂ ಇರಲ್ಲ, ವಿಧಾನಸೌಧದಲ್ಲಿ ಇರಲ್ಲ, ಮತ್ತು ಇನ್ನೆಲ್ಲಿ ಇರ್ತಾರೆ? ಅಂದರೆ ಇವೆಲ್ಲ ಇದು ನಮ್ಮ ಮಾತುಗಳಲ್ಲ. ಇದು ಸಾರ್ವಜನಿಕರು ಸರ್ಕಾರದ ಬಗ್ಗೆ, ಸಚಿವರ ಬಗ್ಗೆ, ಶಾಸಕರ ಬಗ್ಗೆ, ಜನಪ್ರತಿನಿಧಿಗಳ ಬಗ್ಗೆ, ಅಧಿಕಾರಿಗಳ ಬಗ್ಗೆ ಮಾತನಾಡ್ತಕ್ಕಂಥ ಮಾತು. ಇಲ್ಲಿ ಅಧಿಕಾರಿಗಳನ್ನ ಯಾರೂ ಟಾರ್ಗೆಟ್ ಮಾಡಲ್ಲ, ಯಾಕಂದ್ರೆ ಅಧಿಕಾರಿಗಳು ಸಾಮಾನ್ಯ ಜನರು ಸಿಗೋದಿಲ್ಲ. ಇಲ್ಲಿ ಶಾಸಕರು, ಸಚಿವರು ಸಾಮಾನ್ಯ ಜನರು ಸಿಗ್ತಾರೆ, ಅವ್ರಿಗೆ ಮಾತ್ರ ಹೋಗಿತಾ ಇರ್ತಾರೆ. ಅದಕ್ಕೆ ಈಗಲಾದರೂ ಕೂಡ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ, ಎಲೆಕ್ಷನ್ ಅನ್ನಾದರೂ ದೃಷ್ಟಿಯಲ್ಲಿ ಇಟ್ಕೊಂಡು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿ. ಅಂದರೆ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ವೋ ಅನ್ನೋಷ್ಟರ ಮಟ್ಟಿಗೆ ವಾತಾವರಣ ನಿರ್ಮಾಣವಾಗಿದೆ. ಅದರಲ್ಲೂ ಕೂಡ ಮಳೆ, ಸ್ವಲ್ಪ ಸಣ್ಣ ಮಳೆ ಬಂದರೂ ಕೂಡ ಬೆಂಗಳೂರಿನ ರಸ್ತೆಗಳೇ ನದಿಗಳಾಗ್ಬಿಟ್ಟಿರ್ತದೆ, ರಸ್ತೆಗಳೇ ಹಳ್ಳಗಳಾಗ್ಬಿಟ್ಟಿರ್ತದೆ. ಇಷ್ಟೊಂದು ಹಾನಿ ಆಗಿದೆ ಅಂತಂದರೆ ಈಗ ನೋಡಿ, ಬೆಂಗಳೂರು ಮೈಸೂರು ಹೈವೇ ನೀರು ಬರುತ್ತೆ, ಸ್ವಿಮ್ಮಿಂಗ್ ಪೂಲ್ ಥರ ಆಗುತ್ತೆ. 2 ದಿನ ಅಲ್ಲಿ ಮೈಸೂರಿಂದ ಬರೋರು ಬೆಂಗಳೂರಿಗೆ ಬರಲಿಕ್ಕಾಗಲ್ಲ, ಬೆಂಗಳೂರಿಂದ ಮೈಸೂರಿಗೆ ಹೋಗ್ಲಿಕ್ಕಾಗಲ್ಲ. ಅಂತಂದರೆ ನಾವು ಯಾವ ಒಂದು ಕಾಲದಲ್ಲಿದ್ದೀವಿ ಅಂತ. ಹಿಂದೆ ಯಾವ ಕಾಲದಲ್ಲೂ ಈ ಥರ ಆಗಿರಲಿಲ್ವೇನೋ, ಯಾವುದೋ ಒಂದು ಶಿಲಾಯುಗದಲ್ಲೋ ಯಾವುದೋ ಒಂದು ಈ ಥರ ಆಗಿರಲಿಲ್ಲೇನೋ ಅನಿಸುತ್ತೆ. ಯಾಕಂತಂದರೆ ಇವಾಗಲೂ ಕೂಡ ಸರ್ಕಾರ ಎಚ್ಚೆತ್ಕೋಬೇಕು. ಯಾಕಂದರೆ ದಸರಾಗೆ ಅದನ್ನು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿ ಮೈಸೂರು ಕೊಡಗು ಸಂಸದರು ಹೇಳ್ತಾನೆ ಇದ್ರು, ಎಲ್ಲಿ ಬೇಕಾ ಅಲ್ಲಿ ಫೋಟೋಗಳನ್ನ ತಗೋತಾ ಇದ್ರು. ಪ್ರತಾಪ್ ಸಿಂಹ ಅವರು ನಾವೇ ಮಾಡಿಬಿಟ್ಟಿದ್ದೀವಿ, ನಾನೇ ಮಾಡಿಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿನೇ ಒಂದು ರೀತಿಯಲ್ಲಿ ಹೇಳ್ಕೊತಾ ಇದ್ರು. ಅದಕ್ಕೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಏನಂತಂದರೆ, ಬನ್ನಿಯಪ್ಪ, ಬಂದು ನೋಡ್ಕೊಂಡು ಹೋಗಿ, ಬೇಗ ನೀರು ನಿಂತಿದ್ದಿಲ್ಲ, ಸ್ವಿಮ್ಮಿಂಗ್ ಮಾಡ್ಕೊಂಡು ಹೋಗಿ ಅಂತೇಳಿ. ಅಷ್ಟೊಂದು ಹದಗೆಟ್ಟಿದೆ ಅಂತಂದರೆ ಸರ್ಕಾರ ಮಳೆ ಬಂದ ಮೇಲೆ ಕ್ರಮಗಳನ್ನ ಕೈಗೊಳ್ಳೋದಲ್ಲ, ಮಳೆ ಬರೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ತಯಾರಿಗಳನ್ನ ಮಾಡ್ಕೊಳ್ಬೇಕಾಗಿರ್ತದೆ. ನೋಡಿ, ಪ್ರಾಣಿ ಪಕ್ಷಿಗಳು ಮಳೆ ಬರುತ್ತೆ ಅಂತ ತಮ್ಮ ಗೂಡುಗಳನ್ನ ಸರಿಯಾಗಿ ಮಾಡ್ಕೋತವೆ, ಆಹಾರಗಳನ್ನ ಸಂಗ್ರಹಿಸಿಟ್ಕೋತವೆ. ಅದು ಸರ್ಕಾರಗಳು ಕೂಡ ಆ ಥರ ಮಾಡಬೇಕು. ಮಳೆ ಬರುತ್ತೆ ಅಂದ ತಕ್ಷಣ ರಸ್ತೆಗಳು, ಚರಂಡಿಗಳು, ಹಳ್ಳ ಕೊಳ್ಳಗಳು, ಕೆರೆ ಕಟ್ಟೆಗಳು ಎಲ್ಲವನ್ನು ಕೂಡ ಸರಿ ಮಾಡಿ ಮಳೆಗೆ ನಾವು ರೆಡಿ ಆಗಬೇಕು. ಇಲ್ಲಿ ಮಳೆ ಬಂದ ಮೇಲೆ ಎಲ್ಲದಕ್ಕೂ ರೆಡಿ ಆಗೋದು, ಬೇರೆದಕ್ಕೆ ಎಲ್ಲದಕ್ಕೂ ಟೈಮ್ ಇರುತ್ತೆ. ಅದು ಇಂಥ ಒಂದು ವಿಚಾರಗಳಿಗೆ ಹಣ ಇದೆ, ಹಣ ಬಿಡುಗಡೆ ಆಗಿದೆ, ಜಿಲ್ಲಾಧಿಕಾರಿಗಳ ಹತ್ರ ಸಾಕಷ್ಟು ಹಣ ಇದೆ ಅಂತ ಹೇಳ್ತಾರೆ. ಮತ್ತು ಹಣ ಇಟ್ಕೊಂಡು ಏನು ಮಾಡೋದು, ಪೂಜೆ ಮಾಡೋದು ಅದನ್ನ? ಅದಕ್ಕೆ ಈಗಲಾದರೂ ಕೂಡ ಸರ್ಕಾರ ಆ ಒಂದು ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು. ಅದಕ್ಕೆ ಹೈವೇ ನೋಡಿ, ಮೈಸೂರು ಹೈವೇಗಳಲ್ಲಿ ಇಂಜಿನಿಯರ್ಗಳಿಗೆ ಪದ್ಮಭೂಷಣ ಕೊಡಿಸಿ DK ಶಿವಕುಮಾರ್ ಹೇಳಿದ್ದಾರೆ. ಯಾರು ಮೈಸೂರು ಬೆಂಗಳೂರು ಹೈವೇಯನ್ನು ಮಾಡಿದಾರಲ್ಲ ಇಂಜಿನಿಯರ್ ಪುಣ್ಯಾತ್ಮರು, ಅವ್ರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೊಡಿಸಿ ಅಂತೇಳಿ. ಕುಮಾರಸ್ವಾಮಿ ಹೇಳ್ತಾರೆ ಪ್ರತಾಪ್ ಸಿಂಹ ಸ್ವಿಮ್ಮಿಂಗ್ ಮಾಡಲಿ ಅಂತ. ಅಂದರೆ ಅಷ್ಟೊಂದು ಬಿಲ್ಡಪ್ ಕೊಟ್ಬಿಟ್ಟಿದ್ರು. ಏನು ಹೈವೇ ಯಾರೂ ಮಾಡೇ ಇಲ್ಲ, ಎಲ್ಲೂ ಮಾಡೇ ಇಲ್ಲ, ನಾವೇ ಮಾಡಿಬಿಟ್ಟಿದ್ದೀವಿ, ನಾನೇ ಮಾಡಿಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಆ ಫೋಟೋಗಳನ್ನೆಲ್ಲ ಹಾಕ್ಕೊಂಡಿದ್ರು. ಎಷ್ಟು ಅಧ್ವಾನ ಆಗಿದೆ ಅಂತಂದರೆ, ಇತಿಹಾಸದಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಮತ್ತು ಮೈಸೂರು ರೋಡ್ಗಳೇನಿದೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಅಂದರೆ ಇಂಥ ಒಂದು ಸ್ಥಿತಿ ಯಾವಾಗಲೂ ಬರಬಾರ್ದು, ಮುಂದೇನೂ ಬರಬಾರ್ದು. ಅದಕ್ಕೆ ಸರ್ಕಾರ ಈಗಲೇ ಅಗತ್ಯವಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ಳಬೇಕು. ಯಾಕಂದರೆ ದಸರಾ ಬರ್ತಾ ಇದೆ, ದೇಶ ವಿದೇಶಗಳಿಂದ ಪ್ರವಾಸಿಗರು, ಸಾರ್ವಜನಿಕರು ಮೈಸೂರು ದಸರಾ ನೋಡಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಕೂಡಲೇ ಕ್ರಮ ಕೈಗೊಂಡು ಎಲ್ಲವನ್ನು ಕೂಡ ದುರಸ್ತಿ ಮಾಡಬೇಕು, ರಿಪೇರಿ ಮಾಡಬೇಕು. ಯಾರು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಸಮರ್ಪಕವಾಗಿರ್ತಕ್ಕಂಥ ಪರಿಹಾರವನ್ನು ಕೂಡ ಕೊಡಬೇಕು. ವೀಕ್ಷಕರೇ, ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಅದಾನಿ ವಿಚಾರವಾಗಿ ಕೊಟ್ಟಿದ್ದಾರೆ. ಇನ್ನು ಎಲ್ಲ ದಿನಪತ್ರಿಕೆಯಲ್ಲಿ ಸಂಯುಕ್ತ ಕರ್ನಾಟಕ ಇರಬಹುದು, ವಿಜಯವಾಣಿ, ವಿಜಯ ಕರ್ನಾಟಕ, ಎಲ್ಲ ದಿನಪತ್ರಿಕೆಗಳಲ್ಲೂ ಕೂಡ ಈ ಒಂದು ವಿಚಾರವನ್ನು ಕೊಟ್ಟಿದ್ದಾರೆ. ವಿಶ್ವದ 3ನೇ ಶ್ರೀಮಂತ ಅದಾನಿ ಅನ್ನುವಂತಹ ಒಂದು ಹೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಅದಾನಿ ಉದ್ಯಮ ಸಮೂಹದ ಮಾಲೀಕ ಗೌತಮ್ ಅದಾನಿ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ 3ನೇ ಸ್ಥಾನವನ್ನು ಪಡೆದಿದ್ದಾರೆ. ಅದಾನಿ ಟೆಸ್ಲಾ ಉದ್ಯಮದ ಮಾಲೀಕ ಎಲನ್ ಮಸ್ಕ್ ಮತ್ತು ಅಮೆಜಾನ್ ಸ್ಥಾಪಕ ಜೆಫ್ ಬೆಜೋಸ್ ನಂತರದ ಸ್ಥಾನವನ್ನು ಪಡೆದಿದ್ದಾರೆ. ರಿಲಯನ್ಸ್ ಸಮೂಹದ ಮಾಲೀಕ ಮುಖೇಶ್ ಅಂಬಾನಿ 91.9 ಶತಕೋಟಿ ಡಾಲರ್ ಆಸ್ತಿಯೊಂದಿಗೆ 11ನೇ ಸ್ಥಾನದಲ್ಲಿ ಇದ್ದಾರೆ. ಸೊ ವಿಶ್ವದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಇದೀಗ ಅದಾನಿ ಹೆಸರು 3ನೇ ಸ್ಥಾನದಲ್ಲಿ ಇದೆ. ಇನ್ನು ಆ ಒಂದು ವಿಚಾರದ ಬಗ್ಗೆ ಇದೀಗ ಎಲ್ಲ ದಿನಪತ್ರಿಕೆಯಲ್ಲೂ ಕೂಡ ಕೊಟ್ಟಿದ್ದಾರೆ. ಸರ್, ನಿಜಕ್ಕೂ ಕೂಡ ಅದೊಂದು ಆಶ್ಚರ್ಯ ಮತ್ತು
ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು ರಮ್ಯಾ. ಯಾಕಂತಂದರೆ ಮೊದಲ ಬಾರಿಗೆ ಒಬ್ಬ ಭಾರತೀಯ ಉದ್ಯಮಿ ವಿಶ್ವದಲ್ಲಿ 3ನೇ ಅತಿ ಶ್ರೀಮಂತ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ಅಂತ. ಅದರಲ್ಲೂ ಕೂಡ ಗೌತಮ್ ಅದಾನಿ ಕಳೆದ ವರ್ಷ 2 ಪಟ್ಟಕ್ಕಿಂತ ಹೆಚ್ಚಿಗೆ ಅವರ ಆಸ್ತಿ ಆಗಿದೆ ಅನ್ನೋದು ನಿಜಕ್ಕೂ ಕೂಡ ಎಲ್ಲರನ್ನೂ ಹಿಂದಿಕ್ಕಿದ್ದಾರೆ. ಇವರು ವಿಶ್ವದ ಮೂರನೇ ಅತಿ ಶ್ರೀಮಂತ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದು ನಿಜಕ್ಕೂ ಕೂಡ ಒಂದು ದೇಶ ಹೆಮ್ಮೆ ಪಡ್ತಕ್ಕಂಥದ್ದು ಅಂತ ಹೇಳ್ಬೋದು. ಒಂದು ಮಾದರಿಯ ಒಂದು ಉದ್ಯಮಿ ಅಂತ ಹೇಳ್ಬೋದು ನಾವೇ ಅವರು. ವೀಕ್ಷಕರೇ, ನೋಡಿದ್ರಲ್ಲ ಯಾವೆಲ್ಲ ಪ್ರಮುಖವಾದಂತಹ ಸುದ್ದಿಗಳನ್ನ ಈ ದಿನ ಎಲ್ಲಾ ದಿನ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದಾರೆ ಅಂತ. ಇದಾಗಿತ್ತು ಈ ದಿನದ ನ್ಯೂಸ್ ಅಂಡ್ ವ್ಯೂಸ್. ನೋಡ್ತಾರೆ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.